ಎಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ. ಆಧುನಿಕ ಏಷ್ಯಾ ಇತಿಹಾಸದ 37ನೇ ಅಧಿವೇಶನ. ಈ ಅಧಿವೇಶನದಲ್ಲಿ ರೂಸೋ ಜಪಾನ್ ವಾರ್ ಆಫ್ 1905, ದಿಸ್ ವಾರ್ ಕಾಸಸ್ ಅಂಡ್ ಆರಿಜಿನ್ ಬಗ್ಗೆ ವಿ ಹ್ಯಾವ್ ಟು ಸ್ಪೆಷಲಿ ಡಿಸ್ಕಸ್ ಅಬೌಟ್ ಇನ್ ದಿಸ್ ಸೆಷನ್. ಈ ಒಂದು ಸೆಷನ್ನಲ್ಲಿ ಈ ಒಂದು ಕಾರಣ ಮತ್ತು ಉಗಮದ ಬಗ್ಗೆ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ದ ರೂಸೋ ಜಪಾನೀಸ್ ವಾರ್ ವಾಸ್ ಆನ್ ಇಂಪೀರಿಯಲಿಸ್ಟಿಕ್ ಕಾನ್ಫ್ಲಿಕ್ಟ್ ದಟ್ ಗ್ರೀವ್ ಔಟ್ ಆಫ್ ದ rival designs of Russia and Japan, and especially about their control about Manchuria and Korea. Russian failure to withdraw from Manchuria and Russian penetration into North Korea were countered by Japanese attempts to negotiate a division of area ಇನ್ ಸ್ಪೇರ್ಸ್ ಆಫ್ ಇನ್ಫ್ಲೂಯೆನ್ಸ್. ತಮ್ಮ ಪ್ರಭಾವ ವಲಯಗಳ, ಜಪಾನ್ನ ಪ್ರಭಾವ ವಲಯಗಳು, ಇಲ್ಲಿಗೆ ರಷ್ಯಾ, ಮಂಚೂರಿಯಾ ಮತ್ತು ಕೊರಿಯಾಗಳ ಪ್ರವೇಶಕ್ಕೆ ಮುಂದಾಗಿದ್ದು ಈ ಒಂದು ಸಂಘರ್ಷಕ್ಕೆ, ಕಾನ್ಫ್ಲಿಕ್ಟ್ಗೆ ಕಾರಣ ಆಗುತ್ತೆ. ದ ರಷ್ಯನ್ ಗೌರ್ಮೆಂಟ್ however was inflexible and it was willing to risk an armed conflict in the belief that Japan was bound to be defeated and that a Russian victory would head of the growing threat of international revolution in Russia. ರಷ್ಯಾದಲ್ಲಿ ಕ್ರಾಂತಿ ಸಂಭವಿಸುವಂಥ ಎಲ್ಲ ಸಾಧ್ಯತೆಗಳಿದ್ದು, ಆ ಕ್ರಾಂತಿಯನ್ನು ದಮನ ಮಾಡಬೇಕು ಅಂದರೆ ನಾನು ಇಂಥ ಒಂದು ಯುದ್ಧದಲ್ಲಿ ಗೆದ್ದುಬಿಟ್ರೆ ಈ ಎಲ್ಲ ಆಂತರಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಭಾವಿಸಿಬಿಡ್ತು ರಷ್ಯಾದ ರಾಜಮನೆತನದ ಆಳ್ವಿಕೆ. ಜಾರ್ ಸರ್ಕಾರದ ಭಾವನೆ ಹೀಗಿತ್ತು. ತನ್ನ ನೆಗೋಷಿಯೇಟ್ ಸಂಧಾನಕ್ಕೆ ಮುಂದಾದಂಥ ಜಪಾನ್ ಕೂಡ ಈ ಸಂಧಾನದ ಅವಕಾಶವನ್ನು ತಿರಸ್ಕರಿಸಿ ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತದೆ ರಷ್ಯಾ. ಈ ಒಂದು ದ ಬ್ಯಾಕ್ಗ್ರೌಂಡ್ ಆರಿಜಿನ್, ರಷ್ಯಾದ ಕಡೆಯಲ್ಲಿ ಯಾವ ಒಂದು ಯುದ್ಧಕ್ಕೆ ಈ ಒಂದು ಆರಿಜಿನ್, ಮೂಲ ಯಾವ ರೀತಿ ರಷ್ಯಾ ಆಯಿತು ಅನ್ನೋದನ್ನು ಈಗ ನಾವು ರಷ್ಯಾ ಕಡೆಯಿಂದ ಮೂಲವನ್ನು ಸಂಶೋಧನೆ ಹುಡುಕುವ ಪ್ರಯತ್ನವನ್ನು ಮಾಡೋಣ. ರಷ್ಯಾ ವಾಸ್ ಎ ಮಲ್ಟಿ ಇಂಪೀರಿಯಲ್ ಪವರ್, ಖಾಕಿ ಫ್ರಮ್ ಮೆನಿ ಫಾರ್ಮರ್ ವಿಕ್ಟೋರಿಯಸ್. ಇಟ್ ಸಾ ದ ಗ್ರೋವಿಂಗ್ ಕಾನ್ಫ್ಲಿಕ್ಟ್ ವಿತ್ ಜಪಾನ್ ಆ್ಯಸ್ ಅ ಮೀನ್ಸ್ ಆಫ್ ವಾರ್. ಇದು ಯಾಕೆಂದರೆ ನೊಂದೊಂದು ಅಭೇದ್ಯವಾದಂಥ ಸಾಮ್ರಾಜ್ಯ ಅಂತ ಭಾವಿಸ್ಕೊಂಡಿತ್ತಲ್ಲ, ಈ ರಷ್ಯಾದ ಈ ಭಾವನೆ ಆ ಒಂದು ಯುದ್ಧಕ್ಕೆ ಕಾರಣ ಆಯಿತು. ಎ ವಾರ್ ವಿಚ್ ವುಡ್ ಬಿ ಈಸಿಲಿ ಓನ್ ದೇ ಥಾಟ್ ಆ್ಯಂಡ್ ಇಟ್ ವುಡ್ ಪ್ರಿವೆಂಟ್ ಆ್ಯನ್ ಇಂಟರ್ನಲ್ ರೆವಲ್ಯೂಷನ್. ತನ್ನ ದೇಶದೊಳಗಿನ ಆಂತರಿಕ ಕ್ರಾಂತಿ ತಡೆಯಲು ಮತ್ತು ಈ ಜಪಾನನ್ನು ಸುಲಭವಾಗಿ ನಾನು ಸೋಲಿಸುತ್ತೇನೆಂಬ ಆತ್ಮವಿಶ್ವಾಸ ರಷ್ಯಾದಲ್ಲಿ ಇದ್ದಿದ್ದೇ ಇಂಥ ಒಂದು ಯುದ್ಧಕ್ಕೆ ಕಾರಣ ಆಗ್ತದೆ. ಪೀಪಲ್ ಆಫ್ ರಷ್ಯಾ ವರ್ ರೆಬೆಲ್ಲಿಂಗ್ ಅನ್ಹ್ಯಾಪಿ ವಿತ್ ದ ಲಿಬರಲ್ ಲೀಡರ್ ಝಾರ್ ಅಲೆಕ್ಸಾಂಡರ್ ಸೆಕೆಂಡ್. ಎರಡನೇ ಝಾರ್ ಅಲೆಕ್ಸಾಂಡರ್ನ ಆ ಒಂದು ಆಡಳಿತದಲ್ಲಿ ವಿಶ್ವಾಸವನ್ನು ಕಳ್ಕೊಂಡಿದ್ರು. ಜನ ದಂಗೆ ಹೇಳ್ತಾ ಇದ್ರು, ಅಸಂತುಷ್ಟರಾಗಿದ್ದರು. ಇದನ್ನು ಹೋಗಲಾಡಿಸುವುದಕ್ಕೆ ಈ ಒಂದು ಯುದ್ಧವನ್ನು ಅವಕಾಶವನ್ನಾಗಿ ಬಳಸಿಕೊಳ್ತದೆ. ಝಾರ್ ಅಲೆಕ್ಸಾಂಡರ್ ಸೆಕೆಂಡ್ ವಾಸ್ ಫುಲ್ ಆಫ್ ಲೈಫ್ ಆ್ಯಂಡ್ ಸ್ಪಿರಿಟ್, ಎಸ್ಪೆಷಲಿ ಸಿನ್ಸ್ ದ ಥಾಟ್ ಆಫ್ ರೆವಲ್ಯೂಷನ್ ಆ್ಯಂಡ್ ಫ್ರೀಡಮ್ ವಾಸ್ ಇನ್ ದ ಏರ್ ಯಾಸ್ ದ ಅಮೇರಿಕನ್ ರೆವಲ್ಯೂಷನ್. ಅಮೇರಿಕದ ಕ್ರಾಂತಿ ಏನಾಯಿತು ಸ್ವಾತಂತ್ರ್ಯಕ್ಕಾಗಿ, ಅಂಥ ಸ್ವಾತಂತ್ರ್ಯವನ್ನು ಬಯಸಿದಂಥ ಒಂದು ರಷ್ಯಾದ ಜನರ ಈ ಸ್ವತಂತ್ರ ಅಪೇಕ್ಷೆಯನ್ನು ಇವನು ಕಿವಿಗೆ ಹಾಕ್ಕೊಳ್ತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ. ಹಾಗಾಗಿ ಈ ಇಂತಹ ಒಬ್ಬ ಝಾರ್ ಅಲೆಕ್ಸಾಂಡರ್ ಸೆಕೆಂಡ್ನ ಈ ಧೋರಣೆ ಯುದ್ಧಕ್ಕೆ ಕಾರಣ ಆಗ್ತದೆ. ದ ಬ್ಯಾಕ್ಗ್ರೌಂಡ್ ಆರಿಜಿನ್ ಆಫ್ ಜಪಾನ್ ಕಡೆಯಿಂದ ಎಂಥ ಒಂದು ಹಿನ್ನೆಲೆ ಇತ್ತು ಈ ಒಂದು ಯುದ್ಧದ ಹಿನ್ನೆಲೆ ಅನ್ನೋದನ್ನು ತಿಳ್ಕೊಳ್ಳೋಣ. Although it had won the first Sino-Japanese war against China in 1894-95, freeing Korea, Japan was a young country and its powers thought to be weak. ನಾನು ಯುವಕ ರಾಷ್ಟ್ರ. ಈಗ ತಾನೇ ಮೇಜಿ ರೆಸ್ಟೋರೇಷನ್ ಆಗಿದೆ, ಮಾಡರ್ನೇಷನ್ ಸಾಧಿಸಿದ್ದೇನೆ. ಅಷ್ಟೇ ಅಲ್ಲ, ತನ್ನ ಏಷ್ಯಾದ ನೆರೆಯ ದೈತ್ಯ ರಾಷ್ಟ್ರ ಚೀನಾವನ್ನು 1894-95 ಯುದ್ಧದಲ್ಲಿ ಸೋಲಿಸಿದ್ದೇನೆ. ಕೊರಿಯಾವನ್ನು ಚೀನಾದ ನಿಯಂತ್ರಣದಿಂದ ಬಿಡುಗಡೆಗೊಳಿಸಿಕೊಂಡು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದೇನೆ. ನಾನಿನ್ನು ಈಗಲೂ ಕೂಡ ಇನ್ನು ಬೆಳೆಯುತ್ತಿರತಕ್ಕಂಥ ಒಂದು ಯುವ ಉತ್ಸಾಹಿ ರಾಷ್ಟ್ರ ಆಗಿದ್ದು ನನ್ನ ಸಾಮರ್ಥ್ಯವನ್ನು ನಾನಿನ್ನೂ ಕೂಡ ಪ್ರದರ್ಶನ ಮಾಡಿಲ್ಲ ಈ ಜಗತ್ತಿಗೆ ಅನ್ನೋ ಉತ್ಸಾಹದಲ್ಲಿದೆ, ಯುವ ಉತ್ಸಾಹ. ರಷ್ಯಾ ಯೂಶುವಲಿ ಡಾಮಿನೇಟೆಡ್ ದ ಕಂಟ್ರಿ, ಇಂಟಿಮಿಡೇಟಿಂಗ್ ಇಟ್ ಬೈ ಮೂವಿಂಗ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಟು ಡಿಕ್ಲೇರಿಂಗ್ ವಾರ್. ಮಂಚೂರಿಯಾ ಮತ್ತು ಕೊರಿಯಾವನ್ನು ಪೆನೆಟ್ರೇಟ್ ಮಾಡೋದು ರಷ್ಯಾ ಮುಂದಾಗಿದ್ದು ಇದಕ್ಕೆ ಕಾರಣ ಆಗುತ್ತೆ. ಫೈನಲಿ ಜಪಾನ್ ಸ್ನ್ಯಾಪ್ಡ್, ಇಟ್ ವಾಂಟೆಡ್ ಟು ಬಿ ರೆಕಗ್ನೈಸ್ಡ್ ಇನ್ ದ ವರ್ಲ್ಡ್. ಯಾಕೆಂದರೆ ಚೀನಾದ ವಿರುದ್ಧ ನಡೆದ ಯುದ್ಧದಲ್ಲಿ ಗೆದ್ದಂತಹ ಆ ಒಂದು ಜಪಾನ್ 1902ರಲ್ಲಿ ಆಂಗ್ಲೋ ಜಪಾನ್ ಅಲೈನ್ಸ್ ಆಗುತ್ತೆ. 1902ರಲ್ಲಿ ಈ ಅಲೈನ್ಸು ಜಪಾನ್ಗೆ ವಿಶ್ವದ ಪ್ರಬಲ ರಾಷ್ಟ್ರಗಳ ಸಾಲಿನಲ್ಲಿ ಮಾನ್ಯತೆಯನ್ನು ತಂದುಕೊಟ್ಟಂಥ ಒಂದು ಮೈತ್ರಿ ಒಪ್ಪಂದ ಆಗಿತ್ತು.
Japan declared war not on Russia, a young country. Japan faced much violence and war in its development. ತನ್ನ ಈ ಒಂದು ಪ್ರಗತಿಯಲ್ಲಿ ಸಾಕಷ್ಟು ಅದು ಹಿಂಸೆಯನ್ನು ನೋಡಿತ್ತು, ಯುದ್ಧವನ್ನು ಮಾಡಿತ್ತು. ಹಾಗಾಗಿ ಅದಕ್ಕೆ ಜಪಾನ್ಗೆ ಆ ಒಂದು ಬಲಿಷ್ಠ ಯುರೋಪಿನ ರಾಷ್ಟ್ರವನ್ನು ಅದರೊಂದಿಗೆ ಕಾದಾಡುವುದನ್ನು ತನ್ನ ಸವಾಲಾಗಿ ಸ್ವೀಕರಿಸಿ ಅದು ತನ್ನ ಯುದ್ಧಕ್ಕೆ ಮುಂದಾಗ್ತದೆ. ದ ಕಾಸಸ್ ಆಫ್ ದ ರೂಸೋ ಜಪಾನ್ ವಾರ್ 1905, ಆ ಯುದ್ಧದ ಕಾರಣಗಳನ್ನು ಈಗ ನಾವು ಒಂದೊಂದಾಗಿ ಒನ್ ಆಫ್ಟರ್ ಒನ್ ವಿ ಗೋಯಿಂಗ್ ಟು ಡಿಸ್ಕಸ್ ದ ಕಾಸಸ್ ಆಫ್ ದ ರೂಸೋ ಜಪಾನ್ ವಾರ್ ಆಫ್ 1905. The war between Russia and Japan was provoked by strategic issues, the international context and personal factors. ಇದು ಒಂದು ಸ್ಟ್ರಾಟಜಿಕ್ ಇಶ್ಯೂಸ್ ಆಗಿತ್ತು. ಆನಂತರ ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಸಂಬಂಧಪಟ್ಟಂಥ ಕಾರಣದಿಂದಾಗಿತ್ತು, ಮತ್ತು ಪರ್ಸನಲ್ ಫ್ಯಾಕ್ಟರ್ಸ್, ಎರಡು ರಾಷ್ಟ್ರಗಳ ವೈಯಕ್ತಿಕವಾದಂಥ ಬಿಕ್ಕಟ್ಟುಗಳಿಗೂ ಕೂಡ ಬಿಕ್ಕಟ್ಟುಗಳ ಇಂದ ಉಂಟಾದಂಥ ಯುದ್ಧ ಆಗಿತ್ತು. ರಷ್ಯನ್ ಎಕ್ಸ್ಪ್ಯಾನ್ಷನಿಸಮ್ ಆ್ಯಂಡ್ ರ್ಯಾಪಿಡ್ ಜಪಾನೀಸ್ ಮಿಲಿಟರಿ ಗ್ರೋತ್ ಆ್ಯಂಡ್ ಮಾಡರ್ನೈಸೇಷನ್ ಜನರೇಟೆಡ್ ಕ್ಲಾಶಸ್ ಓವರ್ ಮಿಲಿಟರಿ, ಪೊಲಿಟಿಕಲ್ ಆ್ಯಂಡ್ ಕಮರ್ಷಿಯಲ್ ಇಂಟ್ರೆಸ್ಟ್ ಇನ್ ಈಸ್ಟ್ ಏಷ್ಯಾ. ಈ ಪೂರ್ವ ಏಷ್ಯಾದಲ್ಲಿ ಈ ಎರಡೂ ರಾಷ್ಟ್ರಗಳು ಹೊಂದಿದ್ದಂತಹ ಹಿತಾಸಕ್ತಿಗಳು ಮತ್ತು ತಮ್ಮ ಸಾಮ್ರಾಜ್ಯ ವಿಸ್ತರಣೆಯ ಅಪೇಕ್ಷೆಗಳು ಮತ್ತು ಜಪಾನ್ ಹೊಂದಿದ್ದಂಥ ಬಲಿಷ್ಠ ಆಧುನೀಕೃತ ಮಿಲಿಟರಿ ಮತ್ತು ಅದರ ನೌಕಾ ಶಕ್ತಿ ಈ ಯುದ್ಧಕ್ಕೆ ಕಾರಣ ಆಗುತ್ತೆ. ಇನ್ ದ ಸೈನೋ-ಜಪಾನೀಸ್ ವಾರ್ ಆಫ್ 1894 to 1895, Japan eliminated Chinese power in Korea and won control over Liaotung Peninsula in Manchuria. ಈ 1894-95 ಚೀನಾದ ಮೇಲಿನ ದೈತ್ಯ ಏಷ್ಯಾದ ರಾಷ್ಟ್ರವನ್ನು ನೆರೆಯ ಈ ದ್ವೀಪ ರಾಷ್ಟ್ರ ಸೋಲಿಸಿದ್ದು ಅದರ ಶಕ್ತಿಯನ್ನು ದುಪ್ಪಟ್ಟುಗೊಳಿಸಿತ್ತು. ಅಷ್ಟೇ ಅಲ್ಲ, ಕೊರಿಯಾವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಲ್ಲದೆ ಚೀನಾದಿಂದ ಲಿಯೋಟುಂಗ್ ಪೆನಿನ್ಸುಲಾವನ್ನು ಪರ್ಯಾಯ ದ್ವೀಪ ಪ್ರದೇಶವನ್ನು ಪಡ್ಕೊಂಡಿತ್ತು. ಆದರೆ ರಷ್ಯಾ, ಅದೇ ಜೊತೆಯಲ್ಲಿ ಜರ್ಮನಿ, ಫ್ರಾನ್ಸ್ಗಳು ಒಗ್ಗೂಡಿ ಇದನ್ನು ಆ ಚೀನಾಕ್ಕೆ ಹಿಂದಿರುಗಿಸಿ ಜಪಾನ್ನಿಂದ ಕೊಟ್ಟಿದ್ದಿತ್ತಲ್ಲ, ಆ ಅಸಮಾಧಾನ ಅಂದಿನಿಂದಲೂ ಕೂಡ ರಷ್ಯಾದ ಮೇಲೆ ಆ ಅತೃಪ್ತಿ, ಅಸಮಾಧಾನಗಳು ಮೂಡಿದೆ. ಯಾಕೆಂದರೆ ಚೀನಾಕ್ಕೆ ಹಿಂದಿರುಗಿಸಿ ಕೊಟ್ಟು ತಾನು ಆ ಲಿಯೋಟುಂಗ್ ಪರ್ಯಾಯ ದ್ವೀಪನ ತನ್ನ ನಿಯಂತ್ರಣಕ್ಕೆ ಆನಂತರ ತೆಗೆದುಕೊಂಡಿದ್ದಂತೂ ಜಪಾನನ್ನು ಕೆರಳಿಸಿತ್ತು. ಈ ಘಟನೆ ಪ್ರಮುಖವಾಗಿ ಈ ಯುದ್ಧಕ್ಕೆ ಕಾರಣ ಆಗುತ್ತೆ. An alliance of Russia, France and Germany, however, pressurized Japan to give back to the peninsula in return for increased reparations. ಹೆಚ್ಚಿನ ಯುದ್ಧ ಪರಿಹಾರದ ನೆಪದಲ್ಲಿ ಆ ಲಿಯೋಟುಂಗ್ ಪರ್ಯಾಯ ದ್ವೀಪವನ್ನು ಜಪಾನ್ನಿಂದ ಚೀನಾಕ್ಕೆ ವಾಪಸ್ ಕೊಡಿಸಿ ತಾನು ಅದನ್ನು ನಂತರ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಂಥ ರಷ್ಯಾದ ಧೋರಣೆ ಯುದ್ಧಕ್ಕೆ ನೇರ ಕಾರಣ. The Russian Empire, which was ruled by the autocratic Tsar Nicholas II, was one of the largest territorial powers in the world. Tensions increased as Russia founded the Russo-Korean Bank, demanded in 1904. 1904 ರೂಸೋ-ಕೊರಿಯನ್ ಬ್ಯಾಂಕನ್ನು ಯಾವಾಗ ಸ್ಥಾಪನೆ ಮಾಡ್ತೋ, ಯಾಕೆಂದರೆ ತನ್ನ ನಿಯಂತ್ರಣದಲ್ಲಿರ್ತಕ್ಕಂಥ ಕೊರಿಯಾದಲ್ಲಿ ರಷ್ಯಾ ಇಂಥ ಬ್ಯಾಂಕನ್ನು ಸ್ಥಾಪನೆ ಮಾಡಲು ಮುಂದಾಗಿದ್ದು ಈ ಯುದ್ಧಕ್ಕೆ ನೇರ ಪ್ರಚೋದನೆಯನ್ನು ಕೊಡ್ತದೆ, ಡೈರೆಕ್ಟ್ ಕಾಸ್ ಆಗ್ತದೆ. ಹೌಎವರ್, ವಿತ್ ದ ಸೈಬೀರಿಯನ್ ಶಿಪ್ಪಿಂಗ್ ಸೆಂಟರ್ ಆಫ್ ವ್ಲಾಡಿವೋಸ್ಟಾಕ್ ಫೋರ್ಸ್ ಟು ಕ್ಲೋಸ್ ಫಾರ್ ಮಚ್ ಆಫ್ ದ ವಿಂಟರ್ ಮಂತ್ಸ್. ಯಾಕೆಂದರೆ ವ್ಲಾಡಿವೋಸ್ಟಾಕ್ನಲ್ಲಿದ್ದಂಥ ಬಂದರನ್ನು, ಸೈಬೀರಿಯಾದ ಬಂದರನ್ನು ಭಾಳಷ್ಟು ಅದು ಚಳಿಗಾಲದಲ್ಲಿ ಅದು ಮುಚ್ಚಬೇಕಾಗಿತ್ತು. ದ ಎಂಪೈರ್ ವಾಸ್ ಇನ್ ನೀಡ್ ಆಫ್ ವಾರ್ಮ್ ವಾಟರ್ ಪೋರ್ಟ್ ಇನ್ ದ ಪೆಸಿಫಿಕ್ ಓಷನ್. ಈ ಪೆಸಿಫಿಕ್ ಸಾಗರದಲ್ಲಿ ತನಗೊಂದು ಬಂದರು ಬೇಕಾಗಿತ್ತು. ಯಾಕಾಗಿ ವ್ಲಾಡಿವೋಸ್ಟಾಕ್ ಬಂದರನ್ನು ಚಳಿಗಾಲದಲ್ಲಿ ಮುಚ್ಚುತ್ತಿದ್ದರಿಂದ ಈ ಸಾಗರೋತ್ತರ ವ್ಯಾಪಾರ ವಾಣಿಜ್ಯ ನೌಕಾಯಾನಕ್ಕಾಗಿ ಇಂಥ ಬಂದರು ಪೆಸಿಫಿಕ್ ಸಾಗರದಲ್ಲಿ ಬೇಕಾಯಿತು. ಬೋತ್ ಫಾರ್ ಪರ್ಪಸಸ್ ಆಫ್ ಟ್ರೇಡ್ ಆ್ಯಸ್ ವೆಲ್ ಆ್ಯಸ್ ಬೇಸ್ ಫಾರ್ ಇಟ್ಸ್ ಗ್ರೋಯಿಂಗ್ ನೇವಿ. ತನ್ನ ನೌಕೆಗೆ ತನ್ನ ಮಿಲಿಟರಿಗೆ, ನೌಕಾಬಲಕ್ಕೆ ಮತ್ತು ತನ್ನ ವ್ಯಾಪಾರಕ್ಕಾಗಿ ಇಂಥ ಬಂದರು ಅಗತ್ಯ ಇತ್ತು. ಇದಕ್ಕಾಗಿ ಸಂಘರ್ಷ ಏರ್ಪಡುತ್ತೆ. Tsar Nicholas set his sights on the Korean and Liaotung peninsulas, the later located in present day China. ಚೀನಾದಲ್ಲಿ ಇದ್ದಂಥ ಲಿಯೋಟುಂಗ್ ಪರ್ಯಾಯ ದ್ವೀಪದ ಮೇಲೆ ಝಾರ್ ನಿಕೋಲಸ್ನ ಕಾಲದಲ್ಲೇ ಅವುಗಳ ಮೇಲೆ ಕಣ್ಣಾಕಲಾಗಿತ್ತು. ದ ರಷ್ಯನ್ ಎಂಪೈರ್ ಆಲ್ರೆಡಿ ಲೀಸ್ಡ್ ಅ ಪೋರ್ಟ್ ಆನ್ ದ ಲಿಯೋಟುಂಗ್ ಪೆನಿನ್ಸುಲಾ ಫ್ರಮ್ ಚೀನಾ, ಪೋರ್ಟ್ ಆರ್ಥರ್, ಬಟ್ ಇಟ್ ವಾಂಟೆಡ್ ಟು ಹ್ಯಾವ್ ಎ ಬೇಸ್ ಆಫ್ ಆಪರೇಷನ್ ಫರ್ಮ್ಲಿ ಅಂಡರ್ ಇಟ್ಸ್ ಕಂಟ್ರೋಲ್. ಯಾಕೆಂದರೆ 1894-95 ಯುದ್ಧದ ನಂತರ ಜಪಾನ್ನಿಂದ ಈ ಲಿಯೋಟುಂಗ್ ಪರ್ಯಾಯ ದ್ವೀಪವನ್ನು
ಆ ಮೂರು ರಾಷ್ಟ್ರಗಳು ರಷ್ಯಾ, ಜರ್ಮನಿ, ಫ್ರಾನ್ಸ್ಗಳು ಒತ್ತಾಯವನ್ನು ಪಡಿಸಿ ಜಪಾನ್ನಿಂದ ವಾಪಸ್ ಕೊಡಿಸಿದ್ದು ಚೀನಾಕ್ಕೆ. ಆನಂತರ ಅದನ್ನು ಪಡ್ಕೊಂಡಿತ್ತು. ಆ ಲಿಯೋಟಿಂಗ್ ಪರ್ಯಾಯ ದ್ವೀಪದಲ್ಲೇ ಇದ್ದದ್ದು ಪ್ರಮುಖವಾದಂಥ ಒಂದು ಬಂದರು ಅಂದರೆ ಅದು ಪೋರ್ಟ್ ಆರ್ಥರ್ ಬಂದರು. ಇವುಗಳ ಮೇಲೆ ತನ್ನ ನಿಯಂತ್ರಣವನ್ನು ಪಡ್ಕೊಂಡಿತ್ತು, ಹಕ್ಕನ್ನು ಪ್ರತಿಪಾದಿಸ್ತಾ ಇತ್ತು. ಆದರೆ ಶಾಶ್ವತವಾದಂಥ ನಿಯಂತ್ರಣವನ್ನು ಶಾಶ್ವತವಾಗಿ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಬೇಕೆಂಬ ಬಯಕೆ ಇತ್ತಲ್ಲ ರಷ್ಯಾಕ್ಕೆ, ಅದು ಈ ಯುದ್ಧಕ್ಕೆ ಕಾರಣವಾಗುತ್ತೆ. ಎ 25-year ಲೀಸ್ ಫ್ರಮ್ ಚೀನಾ ಆಫ್ ದ ಲಿಯೋಟಿಂಗ್ ಪೆನಿನ್ಸುಲಾ ಫಾರ್ ಇಟ್ ಸೆಲ್ಫ್ ಆ್ಯಂಡ್ ಮೂವ್ ಟ್ರೂಪ್ಸ್ ಇನ್ ಟು ಮಂಚೂರಿಯಾ ಇನ್ ರೆಸ್ಪಾನ್ಸ್ ಟು ದ ಬಾಕ್ಸರ್ ಅಪ್ರೈಸಿಂಗ್. ಬಾಕ್ಸರ್ ದಂಗೆ ನಡೆದಾಗ 1900ರಲ್ಲಿ, ಆಗ ಈ ಬಾಕ್ಸರ್ ದಂಗೆಯನ್ನು ದಮನ ಮಾಡುವ ಉದ್ದೇಶದಿಂದ ರಷ್ಯಾ ತನ್ನ ಸೇನೆಯನ್ನು ಈ ಮಂಚೂರಿಯಾ ಭಾಗದಲ್ಲಿ ಅಲ್ಲಿಗೆ ಕಳಿಸ್ಕೊಟ್ಟಿತ್ತು. ಲಿಯೋಟಿಂಗ್ ಪರ್ಯಾಯ ದ್ವೀಪಕ್ಕೆ ತನ್ನ ಸೇನೆಯನ್ನು ಕರೆಸಿಕೊಂಡಿತ್ತು. ಆ ಸೇನೆಯನ್ನು ಅಲ್ಲೇ ಇರಿಸಿದ್ದು ಈ ಯುದ್ಧಕ್ಕೆ ಒಂದು ಪ್ರಮುಖ ಕಾರಣ ಆಗುತ್ತೆ. Furthermore, in 1897, Russia had embarked on railway building on Chinese territory to open it up to commercial exploitation. ಚೀನಾದ ಮಂಚೂರಿಯಾ ಭಾಗವನ್ನು, ಅಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ತನ್ನ ದೇಶದ ಕೈಗಾರಿಕೆಗಳಿಗಾಗಿ, ಅದನ್ನು ಅಲ್ಲಿಯ ನೈಸರ್ಗಿಕ ಸಂಪನ್ಮೂಲವನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕಾಗಿ ತಮ್ಮ ಒಂದು ರೈಲ್ವೆ ಮಾರ್ಗವನ್ನು 1897ರಲ್ಲಿ ನಿರ್ಮಿಸಲು ಮುಂದಾಗುತ್ತೆ. ದ ಪೊಟೆನ್ಷಿಯಲ್ ಆಫ್ ದ ರೈಲ್ವೆ ಆಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ಆಫ್ ಎಕನಾಮಿಕ್ ಕಂಟ್ರೋಲ್, ಕಲೋನಿಯಲೈಸೇಷನ್ ಆ್ಯಂಡ್ ಮಿಲಿಟರಿ ಪಾಲಿಸಿ ಕಾಸ್ಡ್ ಅಲಾರ್ಮ್ ಅಮಾಂಗ್ ದ ಜಪಾನ್. ಈ ಜಪಾನಿನ ನಾಯಕರಲ್ಲಿ ಅವರಲ್ಲಿ ಎಚ್ಚರಿಸುತ್ತದೆ. ಇಂಥ ಪ್ರಯತ್ನ ಶಾಶ್ವತವಾಗಿ ಮಂಚೂರಿಯಾ ರಷ್ಯಾದ ಪಾಲಾಗ್ತದೆ ಎಂಬ ಭೀತಿಯನ್ನು ಜಪಾನಿಯರಲ್ಲಿ ಮೂಡಿಸ್ತದೆ. ಏಕೆಂದರೆ ಜಪಾನ್ಗೂ ಕೂಡ ಈ ಚೀನಾದ ಉತ್ತರ ಚೀನಾದ ಮಂಚೂರಿಯಾದಲ್ಲಿ ತನ್ನ ಹಿತಾಸಕ್ತಿಗಳನ್ನು ಅದು ಕೂಡ ಹೊಂದಿತ್ತು. ಅದಕ್ಕೋಸ್ಕರನೇ, ಯಾಕೆಂದರೆ ಜಪಾನ್ ಕೂಡ ಕೈಗಾರಿಕೀಕರಣವನ್ನು ಸಾಧಿಸಿದಂಥ ಏಷ್ಯಾದ ಮೊದಲ ರಾಷ್ಟ್ರ ಆಗಿತ್ತು. ಅದರ ಹಿತಾಸಕ್ತಿಗಳನ್ನು, ಅದಕ್ಕೆ ಬೇಕಾದಂಥ ಒಂದು ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು ಅಲ್ಲಿ ಹೇರಳವಾಗಿ ದೊರೆತಾ ಇದ್ದಿದ್ದರಿಂದ ಇದು ಜಪಾನ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದಂಥ ಪ್ರದೇಶ ಆಗಿತ್ತು. ಇದು ಈ ಯುದ್ಧಕ್ಕೆ ನೇರವಾದಂಥ ಕಾರಣ ಆಯಿತು. In 1907, Japan signed a treaty with Britain that secured British intervention should any country join Russia in a war against Japan, effectively removing the threat of other European powers' involvement if hostilities erupted. ಏನಾದರೂ ಜಪಾನ್ ಬೇರೊಂದು ರಾಷ್ಟ್ರದೊಂದಿಗೆ ಕಾದಾಡಬೇಕಾದ್ರೆ, ಯಾವುದಾದ್ರೂ ಬೇರೊಂದು ಯುರೋಪಿನ ರಾಷ್ಟ್ರ ಜಪಾನಿನ ವಿರುದ್ಧ ಕಾದಾಡುವ ರಾಷ್ಟ್ರಕ್ಕೆ ಬೆಂಬಲವಾಗಿ ಬಂದರೆ ತಾನು ಯುದ್ಧದಲ್ಲಿ ಭಾಗವಹಿಸಿ ಜಪಾನಿನ ಪರವಾಗಿ ಕಾದಾಡುತ್ತೇನೆ ಎಂಬ ಖಚಿತ ಭರವಸೆಯನ್ನು 1902ರಲ್ಲಿ ಲಿಖಿತ ಒಪ್ಪಂದದ ಮೂಲಕ ಲ್ಯಾನ್ಸ್ಡೌನ್ ಹೌಸ್ನಲ್ಲಿ ಇಂಗ್ಲೆಂಡ್ನಲ್ಲಿ ಮಾಡಿಕೊಳ್ಳಲಾಗಿತ್ತು. ಇಂಥ ಒಪ್ಪಂದದ ಒಂದು ಭರವಸೆ, ಆ ಒಂದು ಬಲ ಜಪಾನ್ಗೆ ಇದ್ದಿದ್ದು ಅಂಥ ದೈತ್ಯ ಯುರೋಪಿನ ರಾಷ್ಟ್ರದ ವಿರುದ್ಧ ಯುದ್ಧಕ್ಕೆ ಮುಂದಾಗುವಂತೆ ಆತ್ಮವಿಶ್ವಾಸವನ್ನು, ಧೈರ್ಯವನ್ನು ಅದಕ್ಕೆ ತಂದುಕೊಡ್ತದೆ. ಇನ್ಫ್ಲೂಯೆನ್ಷಿಯಲ್ ಇಂಡಿವಿಜುವಲ್ಸ್ disrupted attempts at conciliation. The Russian viceroy for the Far East, Yevgeny Ivanovich Alexeyevich, 1843 to 1917, for example, encouraged the Tsar to strengthen his Far East forces when they were supposed to be withdrawing from Manchuria. ಮಂಚೂರಿಯಾದಿಂದ ವಿತ್ಡ್ರಾ ಮಾಡೋದಕ್ಕೆ ಮುಂದಾದಂಥ ಝಾರನಿಗೆ ಸಲಹೆ ಕೊಟ್ಟಂತವನೇ ಇವನು. As negotiations stalled on the night of 8 to 9 February 1904, Japanese destroyers launched a surprise attack on Russian warships at Port Arthur in Manchuria and Chamalpo Incheon in Korea on 10th February 1904. After the initial assaults had taken place, Japan declared war. ಹೀಗೆ 8 ಮತ್ತು 9 ಫೆಬ್ರವರಿ 1904ರಂದು ರಷ್ಯಾ ಇನ್ನೂ ಸಂಧಾನದ ಒಂದು ಬಾಗಿಲನ್ನು ತೆರೆದಿತ್ತು, ಸಂಧಾನಕ್ಕೆ ಮುಂದಾಗುವ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಆದರೆ ಅಂದೇ ಜಪಾನಿನ ಡೆಸ್ಟ್ರಾಯರ್ಸ್ ವಾರ್ಶಿಪ್ಗಳು ಒಂದು ಜಪಾನಿನ, ಅದರ ಕೂಡ ರಷ್ಯಾದ ಒಂದು ಪೋರ್ಟ್ ಆರ್ಥರ್ ಮೇಲಿನ ಯುದ್ಧ ನೌಕೆಗಳ ಮೇಲೆ ದಾಳಿಯನ್ನು ಮಾಡಲಾಗ್ತದೆ. ಅಷ್ಟೇ ಅಲ್ಲ, ಮಂಚೂರಿಯಾದ ಮೇಲೆ ಮತ್ತು ಕೊರಿಯಾದಲ್ಲಿನ ಇಂಚಿಯಾನ್ನಲ್ಲಿ ಜಪಾನ್ನ ಯುದ್ಧ ನೌಕೆಗಳ ಮೇಲೆ ದಾಳಿ ಆಗ್ತದೆ. ಅಷ್ಟೇ ಅಲ್ಲ, ಆನ್ ನೆಕ್ಸ್ಟ್ ಡೇ ಆನ್ 10th February 1904 ಅಧಿಕೃತವಾಗಿ ಒಂದು ಯುದ್ಧ ಜಪಾನ್ ಮತ್ತು ರಷ್ಯಾದ ನಡುವೆ ಅಧಿಕೃತವಾಗಿ ರೂಸೋ ಮತ್ತು ಜಪಾನ್ ಯುದ್ಧ ಅಧಿಕೃತವಾಗಿ 1904 ಫೆಬ್ರವರಿ 10ರಂದು ಆರಂಭವಾಗ್ತದೆ. ಹೀಗೆ ಈ ಎಲ್ಲ ಕಾರಣಗಳಿಂದ ಒಂದು ನಡೆದಂತಹ ಯುದ್ಧ
ಅದು ಎರಡು ಸಾಮ್ರಾಜ್ಯಗಳು, ಎರಡು ಸಾಮ್ರಾಜ್ಯಶಾಹಿ ಹಿತಾಸಕ್ತಿಗಳಿಗಾಗಿ ಈ ಒಂದು ಬಿಕ್ಕಟ್ಟು ಏರ್ಪಟ್ಟು ಇದು ಒಂದು ಯುದ್ಧದ ರೂಪವನ್ನು ಪಡೆದಿದೆ. ಇದನ್ನು ಮುಂದಿನ ಮೊದಲನೇ ಮಹಾಯುದ್ಧದ ಝೀರೋ ವರ್ಲ್ಡ್ ವಾರ್ ಅಂತ ಕರಿತೀವಿ. ಏಕೆಂದರೆ ಈ ಅವಧಿಯಲ್ಲಿ ಇವು ನಡೆದಂಥದ್ದೇ. ಏಕೆಂದರೆ 10 ವರ್ಷಗಳು ಕಳೆಯೋದಕ್ಕಿಂತ ಮುಂಚೆನೇ ಇನ್ನೊಂದು ಜಾಗತಿಕ ಯುದ್ಧ ಆರಂಭವಾಗೋದಕ್ಕೆ ಕಾರಣ ಆದಂಥ ಒಂದು ಯುದ್ಧ. ಇಷ್ಟು ಈ ಒಂದು ಕಾರಣಗಳಿಂದ ಯುದ್ಧ ಇದರ ಒಂದು ಪರಿಣಾಮಗಳನ್ನು ಮತ್ತು ನಂತರದ ಒಂದು ಒಪ್ಪಂದವನ್ನು, ಶಾಂತಿ ಒಪ್ಪಂದವನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳು. ಎಲ್ಲರಿಗೂ ನಮಸ್ಕಾರಗಳು.